ನೋಡಿ, ಈಗಲೂ ಕೂಡ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ನಮ್ಮ ಸರ್ಕಾರ ಇರ್ಬೋದು, ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಬದ್ಧರಾಗಿದ್ದೇವೆ. ವಿಶೇಷವಾಗಿ ನಮ್ಮ ಯುವಕರ ಏನು ಕಾಳಜಿ ಇದೆ, ಅವರ ತೊಂದರೆಗಳಿದೆ, ಅದನ್ನು ಸಂಪೂರ್ಣವಾಗಿ ನಮಗೆ ಅದರ ಅರಿವಿದೆ, ಅವ್ರ ಕಷ್ಟಗಳ ಅರಿವಿದೆ. ಹಿಂದೆ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅವರಿಗೆ ಸ್ಪಂದಿಸಿದ್ವಿ. ಈಗಲೂ ಕೂಡ ಸರ್ಕಾರ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ಕಾನೂನಿನ ತೊಡಕಿದೆ, ಹಿಂದೆ ಇರಲಿಲ್ಲ. ಇವೆಲ್ಲನೂ ಕೂಡ ನಮ್ಮ ಸರ್ಕಾರ ಬಂದಮೇಲೆ ನಮ್ಮ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಇರ್ಬೋದು, ಸುಮಾರು 35ರಿಂದ 40 ಸಾವಿರ ಹುದ್ದೆಗಳನ್ನು ನಾವು ತುಂಬಿದ್ವಿ. ಇವಾಗ ಸ್ವಲ್ಪ ಏನು ಮೀಸಲಾತಿ ಬಗ್ಗೆ ಸ್ವಲ್ಪ ಗೊಂದಲ ಇರೋದರಿಂದ ಸ್ವಲ್ಪ ತಡವಾಗಿದೆ. ಅದನ್ನು ಕೂಡ ಈ ಗುರುವಾರ ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡಿ ಅದನ್ನು ಹೇಗೆ ಬಗೆಹರಿಸೋದು ಅಂತ ನಾವು ಒಂದು ತೀರ್ಮಾನ ತೊಗೊಂಡು ಆದಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿದೆ. ಅದನ್ನು ನಾವು ಖಂಡಿತ ಇವರೇ ನಾವು ಇದರಿಂದ ನಾವು ಜಾರ್ಕೊಳಕ್ಕಾಗೋದಿಲ್ಲ. ನೀವು ಹೇಳ್ದಂಗೆ ಏಜ್ ಬಾರ್ ಆಗುತ್ತೆ, ಕಷ್ಟ ಆಗುತ್ತೆ ಜನರಿಗೆ ಆರ್ಥಿಕವಾಗಿ. ಮತ್ತು ನಮ್ಮ ಸರ್ಕಾರ ಬಂದಮೇಲೆ ಕೆಲವು ಹುದ್ದೆಗಳಿಗೆ ಏನು ಏಜ್ ಬಾರ್ ಕೂಡ ಜಾಸ್ತಿ ಮಾಡಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಒಂದು ಮನವಿ ಇತ್ತು, ಆ ಏಜ್ ರಿಲ್ಯಾಕ್ಸೇಷನ್ನು ಕೂಡ ನಾವು ಮಾಡಿದ್ದೀವಿ. ಅಗತ್ಯ ಇದ್ದರೆ ಅದೆಲ್ಲ ನೋಡೋಣ ಅಂತೆ. ಆದರೆ ನಮ್ಮ ಜವಾಬ್ದಾರಿ ಇರೋದು ಸದ್ಯಕ್ಕೆ ಕಾನೂನಾತ್ಮಕವಾಗಿ ಇದನ್ನು ಈ ಏನು ಗಂಟಿದೆ ಅದನ್ನು ತೆಗೆದು ನಮ್ಮ ಯುವಕರಿಗೆ ಆದ್ಯತೆ ಮೇಲೆ ಅವರಿಗೆ ಉದ್ಯೋಗ ಕೊಡಿಸೋದು ನಮ್ಮ ಜವಾಬ್ದಾರಿಗೆ, ಅದನ್ನು ನಾವು ಮಾಡ್ತೀವಿ. ನೋಡಿ, ಆ ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ಈಗಲೇ ಕೆಲವು KPCL ಅವರ ವಿದ್ಯಾರ್ಥಿಗಳು ಬಂದಿದ್ದರು, ಸುಪ್ರೀಂ ಕೋರ್ಟ್ ತನಕ ಹೋಗಿ ಮರು ಪರೀಕ್ಷೆ ಆಗಿದೆ, ಅದು ಆರ್ಡರ್ ಕಾಪಿಗಳು ಬರ್ತಾ ಇಲ್ಲ ಅಂತ. ಸೊ ಅಂಥವೆಲ್ಲ ಯಾವ್ದು ಇಮಿಡಿಯೇಟಾಗಿ ಮಾಡಿಸ್ಬೋದು, ಅದನ್ನು ನಾವು ಮಾಡಿಸ್ತೀವಿ. ಈಗ ತಾನೇ ಮಾನ್ಯ ಮಂತ್ರಿಗೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೂ ಕೂಡ ನಾವು ಮಾತಾಡಿದೆ. ಇಲ್ಲೇ ಇದ್ದಾರೆ, ಎಲ್ಲ ಯುವಕರು ಇಲ್ಲೇ ಇದ್ದಾರೆ. ಸೊ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಆ್ಯಂಡ್ ವಿ ವಿಲ್ ಡೂ ಇಟ್. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾವು ಜವಾಬ್ದಾರಿಯಿಂದ ಜಾರ್ಕೊಡೋಂಥ ಪ್ರಶ್ನೆನೇ ಇಲ್ಲ. ಇದನ್ನು ಎಲ್ಲೆಲ್ಲಿ ಇದು ಏನು ಆಡಳಿತಾತ್ಮಕವಾಗಿ ತೊಡಕಿದೆ ಅದನ್ನು ನಿವಾರಣೆ ಮಾಡೋದು ನಮ್ಮ ಜವಾಬ್ದಾರಿ ಇರುತ್ತೆ. ಉದಾಹರಣೆಗೆ ನಮ್ಮ ಇಲಾಖೆಯಲ್ಲೇ KPSC ಅವರು ವಿಳಂಬ ಮಾಡ್ತಾಯಿದ್ರು. ನಾನೇ 2-3 ಸರಿ ಪತ್ರ ಬರೆದಿದ್ದೇನೆ. ಸದನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ನಾನು ಕೂಡ ಮಾಡಿದ್ದೇನೆ, ಮತ್ತು ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಸೊ ಇದೆಲ್ಲನೂ ಕೂಡ ಏನು ನಮ್ಮಲ್ಲಿ ತೊಡಕಿದೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ಲಿ ಇದೆ, ಅದನ್ನು ನಿವಾರಣೆಯನ್ನು ನಾವು ಮಾಡ್ತೀವಿ. ನೋಡಿ, ಈಗ ಒಂದು ಕಡೆ ಮೀಸಲಾತಿನೂ ಇರಬೇಕು ಅಂತೀರ, ಸಾಮಾಜಿಕ ನ್ಯಾಯನೂ ಇರಬೇಕು ಅಂತ ನಮ್ಮೆಲ್ಲರ ಇದು ಇದೆ. ಸಂವಿಧಾನದ ಎಲ್ಲಿ ಏನು ಅವಕಾಶಗಳನ್ನು ನಾವು ಕೊಡಬೇಕು ಸಮಾನವಾಗಿ, ಅದ್ರ ಪರವಾಗೂ ಇದ್ದೀವಿ. ಸಹಜವಾಗಿ ಅವೆಲ್ಲ ಮಾಡಬೇಕಾದಾಗ ಒಂದೆರಡು ಕಡೆ ತೊಂದರೆ ಆಗದೆ ಕಾನೂನಾತ್ಮಕವಾಗಿ. ಬಟ್ ಇಟ್ಸ್ ಆಲ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾನು ಹೇಳ್ದಂಗೆ ಅದನ್ನು ಸ್ವಲ್ಪ ಈ ಬ್ಯಾಲೆನ್ಸನ್ನು ನಾವು ಆದಷ್ಟು ಬೇಗ ನಿವಾರಣೆ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ಬದ್ಧರಾಗಿದ್ದೆ. ಈಗ ನಾವು ಅದೇನು ಮಾಡೋಕ್ಕಾಗ್ತದೆ? ಇಲ್ಲ ನೋಡಿ, ಒಂದೇದು ಈಗ ನಾವಂತೂ ಯಾರಿಗೂ ಪ್ರೋತ್ಸಾಹ ಕೊಡೋದಿಲ್ಲ. ಹೋಗ್ಬಿಟ್ಟು ಸ್ಟೇ ತೊಗೊಂಡು ಬನ್ನಿ ಅಂದರೆ, ಈಗ ಯಾರಿಗೋ ಅನ್ಯಾಯ ಆಗಿದೆ ಅಂತ ಅವ್ರಿಗೆ ಅನಿಸ್ಬಿಟ್ಟು ಅವರು ಕೋರ್ಟಿಗೆ ಹೋದರೆ ಅದು ನ್ಯಾಯ ಕೊಡಿಸೋದು ಕೋರ್ಟ್ ಜವಾಬ್ದಾರಿ ಆಗ್ತದೆ, ಸರ್ಕಾರ ಜವಾಬ್ದಾರಿ ಕೂಡ ಆಗ್ತದೆ. ಇದನ್ನು ಬೇಗ ಇತ್ಯರ್ಥ ಮಾಡಬೇಕು. ಈಗ ನೀವು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗ್ತಾರೆ, ಆಮೇಲೆ ಹೈಕೋರ್ಟಿಗೆ ಹೋಗ್ತಾರೆ, ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ನಾನು ಈಗ ತಾನೇ ಹೇಳಿದೆ KPCL ಪ್ರಕರಣದ ಬಗ್ಗೆ. ಸುಪ್ರೀಂ ಕೋರ್ಟ್ ತನಕ ಹೋಗಿ 2 ಸರಿ ಮರು ಪರೀಕ್ಷೆ ಆಗಿದೆ. ಆಗಲೇ 3-4 ವರ್ಷ ಆಗಿದೆ ಪಾಪ ಯುವಕರಿಗೆ. ಈಗ ಯಾವುದು ನಮ್ಮ ಹಂತದಲ್ಲಿದೆ, ನಮ್ಮ ಚೌಕಟ್ಟಿನಲ್ಲಿದೆ, ನಮ್ಮ ವ್ಯಾಪ್ತಿನಲ್ಲಿದೆ, ಅದು ಶೀಘ್ರವಾಗಿ ಮಾಡಿಸೋ ಜವಾಬ್ದಾರಿ ನಮ್ಮದು. ಅದನ್ನು ನಾವು ಮಾಡಿಸ್ತೀವಿ. ಆದರೆ ಕಾನೂನು ಅಂಗಳದಲ್ಲಿರುವಂಥ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಿಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ಬಟ್ ದೇರ್ ಇಸ್ ಓನ್ಲಿ ಲಿಮಿಟೆಡ್ ಸ್ಕೋಪ್ ದೇರ್. ಬಟ್ ನಮ್ಮ ವಾಟ್ ಈಸ್ ದೇರ್ ವಿತ್ ಇನ್ ದ ಸ್ಟೇಟ್ ಗೌರ್ಮೆಂಟ್ ವಿಲ್ ಗೆಟ್ ಇಟ್ ಡನ್. BJP ಅವ್ರು ಎಷ್ಟು ಮಾಡಿದ್ರಿ? ಅವ್ರ ಟೈಮ್ನಲ್ಲಿ ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದರು. PSI ಹಗರಣ ಇರ್ಬೋದು, JEE ಹಗರಣ ಇರ್ಬೋದು, ಹೈಯರ್ ಎಜುಕೇಷನ್ನಲ್ಲಿರ್ಬೋದು, ನಿಮ್ಮ ಇಂಧನ ಇಲಾಖೆಯಲ್ಲಿರ್ಬೋದು. ಇದು ಅವರ ಇತಿಹಾಸ ಇದೆ. ಅದಕ್ಕೆ ತಾನೇ ನಿನ್ನೆ ತಾವು ಯುವಕರ ಆಕ್ರೋಶ ನೋಡಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಅವರು ಅಲ್ಲಿ ವಿರೋಧ ಪಕ್ಷದ ನಾಯಕರಿಗೂ ಮಾತಾಡೋಕ್ಕೆ ಬಿಟ್ಟಿಲ್ಲ. ಮೈಕ್ ತಗೊಂಡು ಯಾರೂ ಬೇಡ ಅಪ್ಪ ನಮಗೆ ಅಂತ ಹೇಳಿ. ನಮ್ಮ ಬಗ್ಗೆನೂ ಆಕ್ರೋಶ ಇದೆ. ಹಿಂದೆ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಏನೇ ಮಾಡಿದ್ರೂ ಕೂಡ ಅವರ ಹಿತಾಸಕ್ತಿ ಕಾಪಾಡಲಿಕ್ಕೆ ಮಾಡಿದ್ವಿ. ಈಗಲೂ ಕೂಡ ಅದು ನಾವು ಮಾತಾಡ್ತೀವಿ, ಅದೇ ರೀತಿಯಾಗಿ ನಾವು ಮಾಡ್ತೀವಿ. BJP ಅವರು ಹೇಳಿದ್ದೀವಿ ಅಂತಲ್ಲ, ನಾವು ಬದ್ಧರಾಗಿದ್ದೇವೆ. ಅದಕ್ಕೆ ನಾವು ಇವ್ರ ಥರ ಏನು
ಧರ್ಮದ ನಶೆ ಇರ್ಬೋದು, ಜಾತಿ ನಶೆ ಇರ್ಬೋದು, ಅದನ್ನು ಕೊಡ್ತಾ ಇಲ್ಲ ನಮ್ಮ ಯುವಕರಿಗೆ. ನಾವೇನಿದ್ರು ಉದ್ಯೋಗದ ಪರವಾಗಿ ಸೃಷ್ಟಿ ಮಾಡೋ ಪರವಾಗಿದ್ದೀವಿ, ಉದ್ಯೋಗವನ್ನು ಕೊಡಿಸೋದು ಪರವಾಗಿದ್ದೀವಿ, ಅದನ್ನು ನಾವು ಮಾಡ್ತೀವಿ. ಬಿ ಜೆ ಪಿಯಿಂದ ಯಾವ ಪಾಠ ಕಲಿಯೋದು ನಮಗೆ ಅವಶ್ಯಕತೆ ಇಲ್ಲ. ಅವ್ರ ಇದ್ದಾಗ ಯಾರ್ಯಾರು ಒಂದೊಂದು ಹುದ್ದೆ ಎಷ್ಟೆಷ್ಟು ಸೇಲ್ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲ ರಿಪೋರ್ಟೇ ಇದೆ ಅದ್ರ ಬಗ್ಗೆ. ಖಂಡಿತವಾಗಿ ಚರ್ಚೆ ಆಗುತ್ತೆ. ಯಾಕಂದರೆ ನೋಡಿ, ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಯುವಕರಿಗೆ ಬೀದಿಗೆ ಇಳಿಯೋದು ಸರಿಯಲ್ಲ. ಅದ್ರ ಬಗ್ಗೆ ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಜವಾಬ್ದಾರಿ ಕೂಡ ಹೌದು, ಚರ್ಚೆ ಆಗುತ್ತೆ. ಇಲ್ಲ ನೋಡಿ, ರೀಶಫಲ್ ಆಗ್ಬೋದು, ಆದರೆ ನಮಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಎಲ್ಲರದ್ದು ಆಕಾಂಕ್ಷೆಗಳು ಇರ್ತದೆ, ಆಸೆಗಳಿರ್ತದೆ. ಆದರೆ ಎಲ್ಲಿ ಹೇಳಬೇಕು ಅದು ಹೇಳಿದ್ರೆ ಅದಕ್ಕೆ ಬೆಲೆ ಇರುತ್ತೆ. ಸೊ ದೇರ್ ಇಸ್ ನಥಿಂಗ್. ನೋಡಿ, ಭಾಳ ಬಹಿರಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಂದರ್ಭ ಬಂದಾಗ ನಾವು ಮಾಡ್ತೀವಿ ಅಂತ. ಆಮೇಲೆ ಯಾವುದೇ ಸರ್ಕಾರ ಇರ್ಬೋದು, ಇದು ಸಾಮಾನ್ಯ ಪ್ರಕ್ರಿಯೆ ಅಲ್ವಾ. 2.5 ವರ್ಷ 3 ವರ್ಷ ಆದಮೇಲೆ ಹಿಂದೆ ಕೂಡ ಆಗಿದೆ, ಮುಂದೆ ಕೂಡ ಆಗ್ತವೆ. ಯಾವುದೇ ಸರ್ಕಾರ ಇರ್ಬೋದು. ಕೋರ್ಸ್ ಕರೆಕ್ಷನ್ ಅಂತ ನಾವೇನು ಹೇಳ್ತೀವಿ, ಅಥವಾ ಇನ್ನು ಎಲ್ಲರಿಗೂ ಅವಕಾಶ ಕೊಡೋದಂತ ಇರ್ಬೋದು, ಇನ್ನು ಆಡಳಿತ ಚುರುಕು ಮಾಡ್ಬೋದಾ ಅಂತ ನೋಡೋದು ನಮ್ಮ ಜವಾಬ್ದಾರಿ ಅಲ್ವಾ. ಸೊ ಇಟ್ಸ್ ಆಲ್ವೇಸ್ ಆ್ಯಂಡ್ ಕ್ಯಾಬಿನೆಟ್ ಇರ್ಬೋದು, ಇಟ್ಸ್ ದ ಡಿಸ್ಕ್ರಿಷನ್ ಆಫ್ ದ ಆನರಬಲ್ ಚೀಫ್ ಮಿನಿಸ್ಟರ್. ನೋಡಿಯಪ್ಪ, ಯಾವ ಡೆಡ್ಲೈನ್ ನೀವು ಈ ಡೆಡ್ಲೈನ್ ಕೊಟ್ಟರೆ ಆಗ್ತಾವೇನ್ರಿ? ಮುಹೂರ್ತನೂ ನಡೆಯೋದಿಲ್ಲ, ರಾಹುಕಾಲನೂ ನಡೆಯೋದಿಲ್ಲ, ಡೆಡ್ಲೈನು ನಡೆಯೋದಿಲ್ಲ. ಹೈಕಮಾಂಡಿಗೆ ಯಾವಾಗ ಅವಶ್ಯಕತೆ ಅನ್ನಿಸ್ತದೋ ಆವಾಗ ಅವರು ಕರೆಸಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾರು ಕ್ಯಾಮ್ರಾಗಳು ಬಂದು ಮುಂದೆ ಮಾತಾಡೋದು, ಮಾಧ್ಯಮದಲ್ಲಿ ಮಾತಾಡಿದ್ರೆ ಅದು ಪ್ರಯೋಜನ ಇಲ್ಲ. ನಾನಿರ್ಬೋದು, ಯಾರೇ ಇರ್ಬೋದು. ನೀವು ಡೆಡ್ಲೈನೇ ಇಲ್ಲ ಅಂದರೆ ಮತ್ತು ಅದ್ರ ಎಲ್ಲ ಪ್ರಸ್ತುತ ಅಲ್ಲ ಇವ್ರೆ. ಇಲ್ಲ, ಯಾರೇ ಈಗ ವಾರಕ್ಕೆ ಒಂದು ಸಮುದಾಯ ಎತ್ತಾ ಇದ್ದೀರಾ ನೀವು, ನಾನೇನು ಮಾಡಲಿ? ನೀವು ಹಿಂಗೆ ನಮ್ಮ ಸ್ನೇಹಿತರು ಹೋಗಿ ಹಿಂಗೆ ಮೈಕ್ ಇಟ್ಟರೆ ನಾವೇನು ಮಾಡಲಿ? ಈಗ ನೀವು ಹಿಂಗೆ ಕೇಳಿದ್ರೆ ನಾನು ಏನು ಹೇಳಿ? ನೀವು ನೀವು ಕ್ವಶ್ಚನ್ ಹೆಂಗಾಗ್ತದೆ ಗೊತ್ತಾ? ನಮ್ಮ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳಿದರೆ ಉತ್ತರ ಇಲ್ಲ, ಕೊಟ್ಟಿಲ್ಲ ಅಂದರೆ ಉತ್ತರ ಇಲ್ಲ ಅಂತ ಹೇಳ್ತೀರಾ. ಉತ್ತರ ಕೊಟ್ಟರೆ ಇವ್ರು ಹಿಂಗೆ ಹೇಳಿದ್ದಾರೆ ನೋಡಿ, ಇದಕ್ಕೆ ಒಂದು ಬೇರೆ ರೀತಿಯಾದಂಥ ಏನೋ ನರೇಟಿವ್ ಇರ್ತದೆ. ನನಗೆ ನಾವು ಮಾತಾಡಿದ್ರೂ ಕಷ್ಟ, ಮಾತಾಡಿಲ್ಲ ಅಂದರೂ ಕಷ್ಟ. ಯಾವುದು ಸರ್? ಹೈಕಮಾಂಡ್ ವಿಲ್ ಡಿಸೈಡ್. ಈಗ ವಾಟ್ ಎವರ್ ಇಟ್ ಈಸ್. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಸಿ ಎಮ್ ಆದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನಕ್ಕೆ ತರೋದು ನಮ್ದೆಲ್ಲರ ಜವಾಬ್ದಾರಿ. ಬುದ್ಧ ಬಸವ ತತ್ವವನ್ನು ನಾವು ಪಾಲಿಸ್ಕೊಂಡು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಸಮಬಾಳು ಸಮಪಾಲು ಅನ್ನೋ ತರೋದು ನಮ್ದೆಲ್ಲರದು ಜವಾಬ್ದಾರಿ ಇರ್ತದೆ. ಸೊ ವಾಟ್ ಎವರ್ ಇಟ್ ಈಸ್, ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್ ಅಟ್ ದ ರೈಟ್ ಟೈಮ್. ಈಗ ನನ್ನ ಹಣೆ ಬರ ನನಗೆ ಗೊತ್ತಿಲ್ಲ, ಬೇರೆಯವ್ರು ಹೇಗೆ? ನನ್ನ ಹಣೆ ಬರ ನನಗೆ ಗೊತ್ತಿಲ್ಲ, ಬೇರೆಯವ್ರು ಹೆಂಗೆ ಹೇಳ್ತಾರೆ? ಅಥವಾ ನೀವೇ ನಮ್ಗೆ ಪ್ರಮೋಷನ್ ಕೊಡ್ತಾ ಇದ್ದೀರಾ? ನೀವು ಹೇಳಿದ್ರೂ ಪ್ರಯೋಜನ ಇಲ್ಲ ಸರ್, ಹೈಕಮಾಂಡ್ ಹೇಳಬೇಕು. ಯಾವುದಕ್ಕೆ? ಇಲ್ಲ, ಯಾವುದಕ್ಕೆ? ನೋಡಿ, ಬದಲಾವಣೆ ಒಬ್ಬರ ಮೇಲೆ ಪರಿಣಾಮ ಬೀಳೋದಿಲ್ಲ. ಇದ್ರೆ ಎಲ್ಲರ ಮೇಲೂ ಆಗ್ತದೆ, ಸರ್ಕಾರದ ಮೇಲೂ ಆಗ್ತದೆ, ಎಲ್ಲ ನಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳ ಮೇಲೆ ಆಗ್ತದೆ, MLAಗಳ ಮೇಲೆ ಆಗುತ್ತೆ. ಆ್ಯಂಡ್ ಏನೇ ಇದ್ರೂ ಕಲೆಕ್ಟಿವ್ ಆಗುತ್ತೆ. ಡಿಸಿಷನ್ನು ಕಲೆಕ್ಟಿವ್ ಆಗುತ್ತೆ, ಅಡ್ಮಿನಿಸ್ಟ್ರೇಷನ್ನು ಕಲೆಕ್ಟಿವ್ ಆಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ.